ನಮಸ್ತೆ. ಇವತ್ತು ಲಿಂಬೆಹಣ್ಣಿನ ರುಚಿಕರವಾದ ಉಪ್ಪಿನಕಾಯಿ ಮಾಡುವ. ಇದಕ್ಕೆ ಗಾಂಧಾರಿ ಮೆಣಸು ಅಥವಾ ಚೂರು ಮೆಣಸು ಅಂತ ನಾವು ಹೇಳ್ತೇವೆ, ಅದನ್ನು ಬಳಸಿದ್ದೇನೆ. ಲಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಬೇಕು. ಇದು ಮಾವಿನ ಶುಂಠಿ, ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಳ್ಬೇಕು. ಲಿಂಬೆಹಣ್ಣನ್ನು 4 ಹೋಳು ಮಾಡಿ ಬೀಜನೆಲ್ಲ ತೆಕ್ಕೊಳ್ಬೇಕು. ಬೀಜ ಬಂದರೆ ಸ್ವಲ್ಪ ಕಹಿ ಬರ್ತದೆ ಅಂತ. ಗಾಂಧಾರಿ ಮೆಣಸು ಹಾಕೋದೇ ಇದರ ವಿಶೇಷ. ಅದು ತುಂಬ ಖಾರ ಇರ್ತದೆ, ನೋಡಲಿಕ್ಕೆ ಪುಟ್ಟ ಪುಟ್ಟದಾಗಿದ್ದರೂ ಬಾಯಿಗೆ ಒಳ್ಳೆ ಖಾರ ಹಿಡಿಸ್ತದೆ ಅದು. ಈ ರೀತಿ ಎಲ್ಲ ಲಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಫಸ್ಟಿಗೆ ಮೊಸರನ್ನ ಜೊತೆ ಲಿಂಬೆಕಾಯಿ ಉಪ್ಪಿನಕಾಯಿ ತುಂಬ ರುಚಿ. ಅದೇ ರೀತಿ ಮಾವಿನ ಶುಂಠಿದು ಸಿಪ್ಪೆ ತೆಗೆದುಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಹಸಿ ಕಾಳು ಮೆಣಸು ಹಾಕಿದರೂ ತುಂಬ ರುಚಿಯಾಗ್ತದೆ. ಶುಂಠಿನೂ ಹಾಕ್ಬೋದು, ಅದು ರುಚಿಯಾಗ್ತದೆ. ಈ ರೀತಿ ಮಾವಿನ ಶುಂಠಿನೆಲ್ಲ ಕಟ್ ಮಾಡಿ ಅದರೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈ ಗಾಂಧಾರಿ ಮೆಣಸನ್ನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೇನೆ. ಚೊಟ್ಟೆಲ್ಲ ತೆಗೆದು ಸ್ವಲ್ಪ ಕಟ್ ಮಾಡಿದರೆ ಆಯಿತು. ಫುಲ್ ಕಟ್ ಆಗೋದು ಬೇಡ, ಸುಮ್ಮನೆ ಒಂಚೂರು ಗೆರೆ ಎಳೆದ್ರೆ ಆಯ್ತು ಅದ್ರ ಮೇಲೆ, ಆಗ ಉಪ್ಪು ಒಳ್ಳೆ ಹಿಡಿತದೆ ಅಂತ. ಹೀಗೆ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ನಾವು ಯಾವ ಭರಣಿ ಅಥವಾ ಗ್ಲಾಸಿನ ಬಾಟ್ಲಿಗೆ ಹಾಕ್ತೇವೋ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಒಂಚೂರು ಒದ್ದೆ ಇಲ್ದಿದ್ದಾಗೆ ತೆಗೆದಿಟ್ಕೊಂಡು ಅದಕ್ಕೆ ಲೇಯರ್ ಬೈ ಲೇಯರು ಹಾಕಬೇಕೀಗ. ಫಸ್ಟಿಗೆ ಲಿಂಬೆಹಣ್ಣಿನ ಮಿಶ್ರಣ ಹಾಕ್ಕೊಳ್ಬೋದು. ಆಮೇಲೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಪುಡಿ ಉಪ್ಪು, ಫುಲ್ ಅದು ಕವರ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈ ರೀತಿ ಫುಲ್ ಉಪ್ಪಿನ ಮಿಶ್ರಣನೇ ಮೇಲ್ಗಡೆ ಕಾಣಿಸ್ಬೇಕು, ಅಷ್ಟು ಉಪ್ಪು ಹಾಕಬೇಕು. ಇದೇ ರೀತಿ ಮುಂದುವರಿಸ್ಬೇಕು. 1 ಲೇಯರು ಲಿಂಬೆಕಾಯಿ, 1 ಲೇಯರ್ ಅರಿಶಿನ ಪುಡಿ, 1 ಲೇಯರ್ ಉಪ್ಪು. ಈ ರೀತಿ ಮಾಡಿ ಫುಲ್ ಭರಣಿನ ತುಂಬಿಸಿದ್ದೇನೆ. ಇದು ರೆಡಿಯಾಗಲಿಕ್ಕೆ ಒಂದು 20 ದಿನ ಆದರೂ ಬೇಕು. ಲಿಂಬೆಹಣ್ಣೆಲ್ಲ ಚೆನ್ನಾಗಿ ಮೃದುವಾಗಿ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಆಗ ಉಪ್ಪನ್ನು ಒಳ್ಳೆ ಹೀರ್ಕೊಂಡಿರ್ತದೆ. ಈ ಉಪ್ಪಿನಕಾಯಿ ಅಂತೂ ಕೊಚ್ಚಕ್ಕಿ ಗಂಜಿ ಮೊಸರನ್ನಕ್ಕೆ ಹೇಳಿ ಮಾಡಿಸಿದ್ದು. ಭರಣಿ ಮುಚ್ಚಳ ಹಾಕಿ ಒಂದು ಬಟ್ಟೆಯಿಂದ ಕಟ್ಟಿಡಬೇಕು. ದಿನ ಬಿಟ್ಟು ದಿನ ಅದನ್ನು ಅಲ್ಲಾಡಿಸಿ ಇಡಬೇಕು ಒಂದು ಸಲ. ಆಗ ಮೇಲೆ ಕೆಳಗೆ ಎಲ್ಲ ಹೋಗಿ ಕರೆಕ್ಟಾಗಿ ಮೃದುವಾಗ್ತದೆ. 20 ದಿನ ಆದ ಮೇಲೆ ಉಪ್ಪಿನಕಾಯಿ ಹೇಗೆ ತೋರುತ್ತೆ ನೋಡಿ. ತುಂಬ ಮೃದುವಾಗಿ, ನೋಡಲಿಕ್ಕೆ ಅಷ್ಟು ಚಂದವಾಗಿ ಕಾಣಿಸ್ತಿದೆ. ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸೂಪರ್. ಒಂದೇ ರೀತಿಯ ಉಪ್ಪಿನಕಾಯಿ ತಿನ್ನಲಿಕ್ಕೆ ಬೇಜಾರು. ಈ ರೀತಿ ವೆರೈಟಿ ಉಪ್ಪಿನಕಾಯಿನ ಮಾಡಿ ಇಟ್ಕೊಂಡ್ರೆ ಊಟ ಒಳ್ಳೆ ಸೇರ್ತದೆ. ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನ ಶುಂಠಿ ಉಪ್ಪಿನಕಾಯಿ, ಮೂಲಂಗಿ ಉಪ್ಪಿನಕಾಯಿ, ಹೀಗೆ ಬೇರೆ ಬೇರೆ ವಿಧ ಉಂಟು. ಎಲ್ಲದನ್ನು ಮಾಡಿ ಇಟ್ಕೊಂಡ್ರೆ ದಿನಕ್ಕೊಂದು ರೀತಿ ತಿನ್ಬೋದು. ನನ್ನ ಚಾನಲನ್ನು ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.